ಬಿಜೆಪಿ ಅಭ್ಯರ್ಥಿ ಹಾಗೂ ಆ ಕ್ಷೇತ್ರದಲ್ಲಿ 3 ಬಾರಿ ಶಾಸಕರಾಗಿದ್ದ ವೀರಣ್ಣ ಚರಂತಿಮಠ ಅವರು ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ರೀ. ಈ ಬಾರಿಯ ಉಪಚುನಾವಣೆ ಬಹಳ ಸಲೀಸನ್ನಿಸ್ತಿದ್ಯಾ? ಒಂದು ಕಡೆ ಕಾಂಗ್ರೆಸ್ ನೋಡಿದ್ರೆ ಇನ್ನೂ ಒಳಜಗಳ ಮುಗಿದಿಲ್ಲ, JDS ನಿಮ್ ಜೊತೆಗೆ ಇದೆ. ಈ ಬಾರಿ ಹಿಂದೆಂದಿಗಿಂತ ಸಲೀಸಾಯ್ತಾ ಅಂತ ಈ ಎಲೆಕ್ಷನ್? ಹಾಗೇನಿಲ್ರಿ, ಸಲೀಸಂತೇನಿಲ್ಲ. ಅವ್ರದ್ದು ಸರ್ಕಾರ ಇರೋದ್ರಿಂದ ಅವರು ಎಲ್ಲ ಪ್ರಯೋಗಗಳನ್ನು ಮಾಡ್ತಾರೆ. ಆದರೆ ಈ ಸಾರಿ ಹೋದ ಚುನಾವಣೆಗಿಂತ ಭಾರತೀಯ ಜನತಾ ಪಕ್ಷ ಮತ್ತಷ್ಟು ಪ್ರಬಲವಾಗಿ ಹೊರಹೊಮ್ಮಿದೆ ಅಂತ ಹೇಳ್ಬಹುದು. ಈ ಒಳ ಜಗಳ ಎಲ್ಲೋ ಪ್ಲಸ್ ಆಗತ್ತಾ ಚರಂತಿಮಠ ಅವರೇ? ಒಳಜಗಳ ಒಂದೇ ಅಂತಲ್ಲ, ಅಭಿವೃದ್ಧಿ ಶೂನ್ಯ ಸಾಧನೆ ಮತ್ತು ಈ ಕ್ಷೇತ್ರದಲ್ಲಿ ಹಿಂದಿನ ಅಭಿವೃದ್ಧಿಗೆ ಈ 3 ವರ್ಷದ ಕೆಲಸ ಕಾರ್ಯಗಳನ್ನು ಜನ ತುಲನೆ ಮಾಡ್ತಾ ಇದ್ದಾರೆ. ಅದು ಬಹಳ ಅಂತರ ಇದೆ. ಏನೇನು ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಅನ್ನುವಂಥ ಒಂದು ಬೇಜಾರಿನಲ್ಲಿ ಈ ಕ್ಷೇತ್ರದ ಜನ ಇದ್ದಾರೆ. ಇದರ ಜೊತೆಗೆ 3 ಬಾರಿ ಶಾಸಕರಿದ್ದೀರಿ ಅದೇ ಕ್ಷೇತ್ರದಿಂದ. HY ಮೇಟಿ ಅವರು 2 ಬಾರಿ ಶಾಸಕರಿದ್ರು. ಹಾಗಾಗಿ ಕ್ಷೇತ್ರದ ಆಳ ಅಗಲ ಗೊತ್ತಿರುವಂತಹ ನಾಯಕರು ನೀವು. ಈ ಬಾರಿ ಬಿಜೆಪಿಗೆ ಪ್ಲಸ್ ಆಗೋ ಸಾಧ್ಯತೆಗಳು ಏನೇನಿದೆ ನಿಮ್ಮ ಮಟ್ಟಿಗೆ? ಇಲ್ಲಿ ಕುಟುಂಬ ರಾಜಕಾರಣ ಯಾವುದೂ ಇಲ್ಲ ಭಾರತೀಯ ಜನತಾ ಪಾರ್ಟಿಯಲ್ಲಿ. ಎರಡನೇದ್ದು ಅಭಿವೃದ್ಧಿ ಪರ ಚಿಂತನೆ. ಏನೇನು ಮುಳುಗಡೆ ಪ್ರದೇಶದಲ್ಲಿ ಅಭಿವೃದ್ಧಿ ಆಗಿದೆ ಅನ್ನೋದು ಈ ಭಾಗದ ಜನರಿಗೆ ಗೊತ್ತಿದೆ. ಕೇಂದ್ರದಲ್ಲಿ ಸರ್ಕಾರ ನಡೆಸ್ತಾ ಇರುವಂತ ನಮ್ಮ ನರೇಂದ್ರ ಮೋದಿ ಅವರ ಸಾಧನೆಗಳು ನಮ್ಮ ಗೆಲುವಿಗೆ ಬಹಳಷ್ಟು ಪುಷ್ಟಿಯನ್ನು ಕೊಡ್ತಾ ಇವೆ. ಕಳೆದ ಬಾರಿ ಬಂಡಾಯದ ಬಿಸಿ ನೇರವಾಗಿ ತಟ್ಟಿದ್ದು ನಿಮಗೇನೆ. ಈ ಬಾರಿ ಪೂಜಾರ ಜೊತೆ ಇರೋ ಸ್ವಲ್ಪ ಮುಸುಕಿನ ಗುದ್ದಾಟ ಏನಾದರೂ ಎಫೆಕ್ಟ್ ಮಾಡುತ್ತಾ? ನಿಮಗೆ ನೀವು ಎಲ್ಲ ಹೇಳಿದ್ದನ್ನು ನಾನು ಕೇಳಿಸ್ಕೊಂಡೆ. 2004ರಿಂದ ನೀವು ಅನಾಲಿಸಿಸ್ ಮಾಡ್ಕೊಂತ ಬಂದ್ರಿ. 2004ರಿಂದನೂ ಈ ಬಂಡಾಯದ ಬಿಸಿ ಇದ್ದೇ ಇದೆಯಲ್ಲ, ತಮಗೂ ಗೊತ್ತಿದೆ. ಅಲ್ಲ, ಯಾಕಂದ್ರೆ 2023 ರಿಸಲ್ಟ್ ನಾವು ನೋಡಿದ್ರೆ ಆ 10,000 ಮತಗಳೇನಾದ್ರೂ ಡಿವಿಯೇಟ್ ಆಗಿರ್ಲಿಲ್ಲ, ಚದರಿರ್ಲಿಲ್ಲ ಅಂದಿದ್ರೆ 4ನೇ ಬಾರಿ ಶಾಸಕರಾಗಬೇಕಿತ್ತು ನೀವು. ಈಗ ಅವಕಾಶ ಬಂದಿದೆಯಲ್ಲ 4ನೇ ಬಾರಿ ಶಾಸಕರಾಗುವಂಥದ್ದು. ರೈಟ್. ಅಲ್ಲ, ಈ ಸಲ ಬಂಡಾಯದ ಬಿಸಿ ತಟ್ಟಲ್ವಾ? ತಟ್ಟತ್ತಾ? ಏನಾಗ್ತದೆ ಒಳಗೆ ಅಂತ? ಅದು ಏನಾದರೂ ಆಗಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ಲೋದಂತೂ ನಿಶ್ಚಿತ. ಆದ್ರೆ ಸಿದ್ದರಾಮಯ್ಯ ಅವರ ಇಂಟ್ರೆಸ್ಟೆಡ್ ಕ್ಷೇತ್ರ, ತಮ್ಮ ಆಪ್ತನ ಕ್ಷೇತ್ರ, ಅಷ್ಟು ಸಲೀಸಾಗಿ ಕಾಂಗ್ರೆಸ್ ಬಿಟ್ಕೊಡುತ್ತೆ ಅಂತ ಅನ್ಸುತ್ತಾ? ಇಲ್ಲ, ನಾವು ಆ ರೀತಿ ತಿಳ್ಕೊಂಡಿಲ್ಲಮ್ಮ. ಆದರೆ ಸಿದ್ದರಾಮಯ್ಯನವರಿಗೆ ಎಷ್ಟು ಬೇಕಾದ ಕ್ಷೇತ್ರನೂ ನಮ್ಮ ಕೇಂದ್ರದ ಸಚಿವರಿಗೆ, ನಮ್ಮ ಹಿಂದಿನ ಮುಖ್ಯಮಂತ್ರಿಗಳಿಗೂ ಕೂಡ ಇದು ಬಹಳಷ್ಟು ಬೇಕಾದ ಕ್ಷೇತ್ರ. ಅವರು ಕೂಡ ಬರ್ತಾ ಇದ್ದಾರೆ. ಹೀಗಾಗಿ ಅದನ್ನು ಭಾರತೀಯ ಜನತಾ ಪಾರ್ಟಿನೂ ಬಿಟ್ಟುಕೊಡೋದಿಲ್ಲ. ಕಾಂಗ್ರೆಸ್ಗೆ ಒಂದು ಪ್ಲಸ್ ಆಗೋ ಸಾಧ್ಯತೆ ಏನಂದ್ರೆ, ಅಂದ್ರೆ ನಾನು ಕೆಲವು ಇತಿಹಾಸದ ಲೆಕ್ಕಾಚಾರದಲ್ಲಿ ಮಾತಾಡ್ತಾ ಇದ್ದೀನಿ. ಯಾವ ಪಕ್ಷ ಆಡಳಿತದಲ್ಲಿ ಇರುತ್ತೋ ಆ ಪಕ್ಷಕ್ಕೆ ಸ್ವಲ್ಪ ಫೇವರ್, ಉಪಚುನಾವಣೆಗಳ ಫೇವರ್ ಆಗಿರೋ ಇತಿಹಾಸ ನಾವು ನೋಡಿದ್ದೀವಿ. ಜೊತೆಗೆ ಸಿದ್ದರಾಮಯ್ಯ ಅವರೇ ಬಂದು ನಿಂತು ಪ್ರಚಾರ ಮಾಡೋ ಸಾಧ್ಯತೆನೂ ಇದೆ ಕ್ಷೇತ್ರದಲ್ಲಿ. ಯಾರೇ ಬಂದರೂ ಪ್ರಚಾರ ಮಾಡಬಹುದೇ ವಿನಃ ಮತ ಹಾಕೋರಂತೂ ಈ ಕ್ಷೇತ್ರದ ಮತದಾರರಲ್ವೇ? ರೈಟ್ ರೈಟ್ ರೈಟ್. ನಮ್ಮ ರಾಜಕೀಯ ವಿಶ್ಲೇಷಕರು ಅಸೋಸಿಯೇಟ್ ಎಡಿಟರ್ ಪ್ರಶಾಂತ್ ನಾಥು ಜಾಯ್ನ್ ಆಗ್ತಿದ್ದಾರೆ. ಪ್ರಶಾಂತ್, ವೀರಣ್ಣ ಚರಂತಿಮಠ ಅವರು ಲೈವ್ ನಲ್ಲಿದ್ದಾರೆ. ನಮಸ್ಕಾರ ಚರಂತಿಮಠ ಅವ್ರಿಗೆ. ನಮಸ್ಕಾರ ಸರ್. ನಮಸ್ಕಾರ ಚರಂತಿಮಠ ಅವರು. ಯಾಕೆ ಈ ಬಾರಿ ಬೈ ಇಲೆಕ್ಷನ್ಸ್ನಲ್ಲಿ ಈಗ 2023ರಲ್ಲಿ ನಿಮ್ಮನ್ನು ಮತದಾರ ಸೋಲಿಸಿದ್ದ, ಯಾಕೆ ಬೈ ಇಲೆಕ್ಷನ್ನಲ್ಲಿ ಚರಂತಿಮಠರಿಗೆ ಓಟ್ ಕೊಡಬೇಕು, ಕಾಂಗ್ರೆಸ್ಸಿಗೆ ಓಟ್ ಕೊಡಬಾರ್ದು? ಈಗಾಗಲೇ ನಾನು ಹೇಳಿದ ಹಾಗೆ 2023ರಲ್ಲಿ ಸೋಲಿಸಿದಂಥ ಮತದಾರರಿಗೆ ಅನುಭವ ಆಗಿದೆ. ಈ ಕಾಂಗ್ರೆಸ್ಸನ್ನು ಅಭ್ಯರ್ಥಿಯನ್ನು ಗೆಲ್ಲಿಸಿ ಯಾವುದೇ ಅಭಿವೃದ್ಧಿ ಆಗಲಿಲ್ಲ. ನಾವು ಮಾಡಿದಂಥ ಅನೇಕ ಸಾಧನೆಗಳನ್ನು, ಕೆಲಸ ಕಾರ್ಯಗಳನ್ನು
ಅವರು ಕ್ಲೋಸ್ ಮಾಡುವಂಥ ಕೆಲಸ ಮಾಡಿದ್ರು. ಈ 3 ವರ್ಷದಲ್ಲಿ 1 ರೂಪಾಯಿ ಅಭಿವೃದ್ಧಿ ಕೆಲಸ ಆಗಲಿಲ್ಲ. ಏಕಾಏಕಿ 14ನೇ ತಾರೀಕಿಗೆ ಬಂದು ಮೆಡಿಕಲ್ ಕಾಲೇಜಿಗೆ ಅಡಿಗಲ್ಲು ಹಾಕುವಂಥ ಕೆಲಸ ಮಾಡಿದ್ರು. ಚುನಾವಣೆ ದೃಷ್ಟಿಕೋನ ಇಟ್ಕೊಂಡೇ ಇವರು ಏನಾದರೂ ಮಾಡ್ತಾರೆ, ಆದರೆ ಇವರು ಕೆಲಸ ಮಾಡೋರಲ್ಲ ಅನ್ನುವಂಥದ್ದು ಜನಸಾಮಾನ್ಯರಿಗೆ ಕೂಡ ಅರ್ಥವಾಗಿದೆ ಈಗ. ಬಟ್ ದಿವಂಗತ ಮೇಟಿಯವರು ಸಿದ್ದರಾಮಯ್ಯನವ್ರಿಗೆ ಭಾಳ ಆಪ್ತರಾಗಿದ್ದರು, ಒಂದೇ ಸಮುದಾಯದವರು. ಸಿದ್ದರಾಮಯ್ಯನವ್ರಿಗೆ ಜಾಸ್ತಿ ಪ್ರೀತಿ ಮೇಟಿಯವ್ರ ಮೇಲಿತ್ತು. ಹೀಗಾಗಿ ಮೇಟಿಯವರ ಶಾಸಕರಾದರೆ ಜಾಸ್ತಿ ಅನುದಾನ ತರ್ತಾರೆ ಅಂತ ಬಾಗಲಕೋಟೆ ಜನ ಅವ್ರಿಗೆ ಓಟ್ ಹಾಕಿದ್ರು 2023ರಲ್ಲಿ. ಈಗ ಅವ್ರ ಮಕ್ಕಳಿಗೆ ಟಿಕೆಟ್ ಕೊಡ್ತಾ ಇದ್ದಾರೆ. ಮತ್ತೀಗ 3 ವರ್ಷ ಅವರು ಮೇಟಿಯವರು ತರಲಾರ್ದ ಅನುದಾನವನ್ನು ಈಗ ಅವ್ರ ಮಕ್ಕಳಿಗೆ ತರೋಕ್ಕಾಗತ್ತಾ? ಅವ್ರ ಹಿಂದೆ ಮಂತ್ರಿ ಆಗಿದ್ದಂಥವ್ರು, ಸೀನಿಯರ್ MLA ಆಗಿದ್ದಂಥವ್ರು, ಅವ್ರಿಗೆ ತರೋಕ್ಕಾಗದೇ ಇರೋ ಅನುದಾನನ ಹೊಸದಾಗಿ ಬಂದಂಥ ಅವ್ರ ಮಕ್ಕಳು ಹೇಗೆ ತರ್ತೀರಿ? ಬಟ್ ಸಾಧ್ಯನಾ? ಚಂದ್ರಮೌಳಿ 23ರಲ್ಲಿ ನಿಮ್ಮದೇ ಕುಟುಂಬದಲ್ಲಿ ಒಂದಿಷ್ಟು ಕಲಹ ಆಯಿತು, 23ರಲ್ಲಿ ನಿಮ್ಮ ಪಾರ್ಟಿಯಲ್ಲಿ ಒಂದಿಷ್ಟು ಜಗಳ ಆಯಿತು. ಈ ಬಾರಿ ಕೂಡ ನಿಮ್ಗೆ ಟಿಕೆಟ್ ಕೊಡಲಿಕ್ಕೆ ಕೆಲವರು ವಿರೋಧ ಇತ್ತು. ಈಗ ಪೂಜಾರವ್ರ ಬಗ್ಗೆ ಪೂಜಾರು ಬಹಿರಂಗವಾಗಿ ಚರಂತಿ ಮಠರಿಗೆ ಟಿಕೆಟ್ ಕೊಡಬೇಡ ಅಂತ ಹೇಳಿದರು. ಇದನ್ನೆಲ್ಲ ನಿಭಾಯಿಸ್ಕೊಂಡು ಹೋಗ್ತೀರಾ ಚುನಾವಣೆ ಸಂದರ್ಭದಲ್ಲಿ? ಯಾರೂ ಬಹಿರಂಗವಾಗಿ ಆಂತರಿಕವಾಗಿ ಟಿಕೆಟ್ ಕೊಡಬೇಡ ಅಂತ ಯಾರೂ ಹೇಳಿಲ್ಲ, ಮತ್ತು ಯಾರೂ ಅರ್ಜಿನೂ ಕೊಟ್ಟಿರಲಿಲ್ಲ. ದೆಹಲಿವರೆಗೂ ನಂದು ಸಿಂಗಲ್ ಅರ್ಜಿ ಒಂದೇ ಹೋಗಿತ್ತು. ಇನ್ನು ಕುಟುಂಬದ ಯಾವುದೇ ನಮ್ಮಲ್ಲಿ ಸಮಸ್ಯೆ ಈ ಚುನಾವಣೆಯಲ್ಲಿ ಬರೋದಿಲ್ಲ, ಹೋದ ಸಾರಿನೂ ಬಂದಿಲ್ಲ. ಆಗಲೇ ಮೇಡಮ್ ಅವರು ವಿಶ್ಲೇಷಣೆ 2004ರಿಂದನೂ ಮಾಡಿದರು. ಈ ಬಂಡಾಯ ಅಭ್ಯರ್ಥಿಗಳು ಅನ್ನುವಂಥವರು ಪಕ್ಷೇತರರಾಗಿ ನಿಲ್ಲುವಂಥವರು 2004ರಿಂದ ಇದ್ದೇ ಇದ್ದಾರೆ. ಅದೇ ರೀತಿ ಹೋದ ಸಾರಿನೂ ಇದ್ದರು. ಅದಕ್ಕೂ ಈ ಚುನಾವಣೆಗೂ ಏನು ಸಂಬಂಧ ಇಲ್ಲ. ಬಟ್ ಕಳೆದ ಬಾರಿ ಬಂಡಾಯದಿಂದ ಸೋಲಾಯಿತು, ಒಳ ಮೀಸಲಾತಿಯಿಂದ ಸೋಲಾಯಿತು? ಅನೇಕ ಕಾರಣಗಳಿಂದ ಒಳ ಮೀಸಲಾತಿ ಇರ್ಬೋದು, ಅನೇಕ ಹಿರಿಯ ನಾಯಕರಿಗೆ ಟಿಕೆಟ್ ಕೊಡದೇ ಇರೋದು ಇರ್ಬೋದು, ಬೇರೆ ಬೇರೆ ಅನೇಕ ಕಾರಣಗಳಿರ್ಬೋದು. ಆದರೆ ಈ ಪಕ್ಷೇತರರಿಂದ ಸೋಲಾಯಿತು ಅನ್ನೋದಂತೂ ನಾನು ಎಂದೂ ಒಪ್ಪೋದಿಲ್ಲ. ಅದು ತುಂಬ ಶುದ್ಧ ಸುಳ್ಳು. ಬಟ್ ಚರಂದಿ ಭಟ್ರೆ, ಈ ಬಾರಿ ಕೂಡ ಸವಾಲುಗಳಿವೆ. ಈಗ ಬಾಗಲಕೋಟೆ ಅಡ್ವಾಂಟೇಜ್ BJP ಅಂತಕ್ಕಂಥದ್ದನ್ನು ಅನೇಕ ವಿಶ್ಲೇಷಣೆಕಾರರು ಹೇಳ್ತಾ ಇದ್ದರೂ ಕೂಡ ಇಡೀ ಸರ್ಕಾರ ಬಂದು ಕೂತ್ಕೊಳ್ಳುತ್ತೆ. ಸಿದ್ದರಾಮಯ್ಯನವ್ರಿಗೆ ಅತ್ಯಂತ ಆಪ್ತ ಕ್ಷೇತ್ರ, ಆ ಕುಟುಂಬ ಭೇಟಿಯವರ ಕುಟುಂಬ ಸಿದ್ದರಾಮಯ್ಯನವರಿಗೆ ಪರಮಾಪ್ತರು. ಹೀಗಾಗಿ ಇಡೀ ಗೌರ್ಮೆಂಟ್ ಮೆಹಕಮ ಅಂತೇನಂತಾರೆ, ಅದು ಬಂದು ಬಾಗಲಕೋಟೆಯಲ್ಲಿ ಕೂತ್ಕೊಳ್ಳುತ್ತೆ. ಅಲ್ಲ, ಯಾರು ಅವ್ರ ಸರ್ಕಾರ ನಡೆಸೋರು, ಗೌರ್ಮೆಂಟ್ನವ್ರು ಬಂದು ಕುಂತರು, ಹಿಂದೆ ಸರ್ಕಾರ ನಡೆಸಿದವರು, ಈ ಕೇಂದ್ರದಲ್ಲಿ ಅಧಿಕಾರ ನಡೆಸ್ತಾ ಇರುವಂಥವರು, ಅವರು ಕೂಡ ಬಂದು ಕೂತ್ಕೊಳ್ತಾ ಇದ್ದಾರೆ. ಯಾರೇ ಕೂತ್ಕೊಂಡ್ರು ಕೂಡ ಸರ್ 48 ತಾಸು ವಾಪಸ್ ಹೋಗಲೇಬೇಕು ಹೊರಗಡೆ. ಮತ ಹಾಕೋರು ಯಾರು ಸರ್ಕಾರ ನಡೆಸೋರು ಹಾಕೋದಿಲ್ಲ, ಮತದಾರರು ಮತ ಹಾಕ್ತಾರೆ. ಬಟ್ ಈ ಘರ ವಾಪಸಿ ಅಂತ ಏನು ಶುರು ಮಾಡಿದ್ದೀರಿ? ಈಗ ನಾನು ಘರ ವಾಪಸಿ ಬೇರೆ ಅರ್ಥದಲ್ಲಿ ಕೇಳ್ತಾ ಇದ್ವಿ. ಈಗ ಪೊಲಿಟಿಕಲಿ ಕೂಡ ಘರ ವಾಪಸಿ ಮಾಡಬೇಕು ಅಂತ ಒಂದು ಕಮಿಟಿನೇ ಮಾಡಿದ್ದೀರಿ ನೀವು. ಗೋವಿಂದ ಕಾರಜೋಳ ಅವರು, ಅರುಣ್ ಶಾಪುರ್ ಅವರು ಎಲ್ಲ ಸೇರಿ ಯಾರ್ಯಾರು ಬಿಟ್ಟು ಹೋಗಿದ್ರು ಪಾರ್ಟಿ ಅವರನ್ನೆಲ್ಲ ಕರ್ಕೋಬೇಕು ಅಂತ ಏನೊಂದು ಪ್ರಯತ್ನ ಮಾಡ್ತಾ ಇದ್ದೀರಿ. ಮೇಲಿನಿಂದ ಆ ಥರ ಆದೇಶ ಬಂದಿದೆ. ಆದೇಶ ಬಂದು ಯಾರು ತಮ್ಮ ತಪ್ಪಿನ ಅರಿವಾಗಿ ಬಿಟ್ಟು ಹೋದಂಥವರು ವಾಪಸ್ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅವ್ರನ್ನ ಕರ್ಕೋಬೇಕು ಅನ್ನುವಂಥ ಆದೇಶ ಬಂದಿದೆ. ಅದಕ್ಕಾಗಿ ಅವರು ಆ ಕೆಲಸ ಮಾಡ್ತಾ ಇದ್ದಾರೆ. ಆ ರೀತಿ ಈಗ ಕೆಲವರು ಈಗಾಗಲೇ ಬಂದಿದ್ದಾರೆ, ವಾಪಸ್ ಬಂದಿದ್ದಾರೆ. ಬಟ್ ಚರಂದಿ ಭಟ್ರೆ, ನೀವು 3 ಕೆಲಸ ಹೇಳೋದಾದರೆ, ಈಗ ನೀವು ಇಷ್ಟು ವರ್ಷಗಳ ಕಾಲ ಸುದೀರ್ಘ ಶಾಸಕರಾಗಿದ್ದವರು, 23ರಲ್ಲಿ ಸೋತ್ರಿ. ಇಲ್ಲ, ಈ 3 ಕೆಲಸಗಳನ್ನು ನಾನು ಬಾಗಲಕೋಟೆಗೆ ಕನಸಾಗಿ ಇಟ್ಕೊಂಡಿದ್ದೆ, ಅದನ್ನು ಮಾಡಲಿಕ್ಕಾಗಿಲ್ಲ, ಬಟ್ ಈ ಸಲ ಮಾಡ್ತೀನಿ ಅಂತ ಹೇಳೋದಾದರೆ ಆ 3 ಕೆಲಸಗಳು ಯಾವ್ಯಾವು? ಯಾಕೆಂದರೆ ನಾವು ಮುಳುಗಡೆ, ನವನಗರ ನಿರ್ಮಾಣ ಇದೆಲ್ಲ ನೋಡಿದ್ದೀವಿ, ಅದರಲ್ಲಿ ನಿಮ್ಮ ಯೋಗದಾನವನ್ನು ಕೂಡ ನೋಡಿದ್ದೀವಿ. ಆ 3 ಕೆಲಸ ಯಾವುದು ಇನ್ನೂ ಆಗಿಲ್ಲ, ಆಗಬೇಕು ಅಂತಕ್ಕಂಥದ್ದನ್ನು ಹೇಳೋದಾದರೆ? ಈಗ ಜಮೀನನ್ನು ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಸುಮಾರು 1600 ಎಕರೆಕ್ಕಿಂತ ಹೆಚ್ಚು ಜಮೀನನ್ನು ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಈ 30 ಲಕ್ಷ 40 ಲಕ್ಷ ರೇಟ್ ಫಿಕ್ಸ್ ಮಾಡಿದ್ದಾರೆ. ಅಷ್ಟಕ್ಕೆ ಈ ಜಮೀನುಗಳು ಇಲ್ಲಿ ಸಿಗೋದೇ ಇಲ್ಲ. ಈಗಾಗಲೇ ಯಾವುದು ಏನೇ ಲ್ಯಾಂಡ್ ಆಗಿದಾವು, ಅಗ್ರಿಕಲ್ಚರ್ ನಾನ್ ಅಗ್ರಿಕಲ್ಚರ್ ಲ್ಯಾಂಡನ್ನು ಬಿಟ್ಟು ನಾವು ಅಕ್ವೈರ್ ಮಾಡ್ಕೊಂಡಿದ್ದೀವಿ.
ಎನೆ ಆದ ಲ್ಯಾಂಡ್ ಪಕ್ಕದಲ್ಲೇ ಈ ಅಕ್ವೈರ್ ಮಾಡ್ಕೊಂಡು ಜಮೀನಿದೆ, ಆ ಎನೆ ಪೊಟೆನ್ಷಿಯಾಲಿಟಿ ಕೊಡಬೇಕು ಅಂಥೇಳಿ ಕೋರ್ಟ್ ಆದೇಶ ಆಗಿದ್ದರೂ ಕೂಡ ಇವರು ಜಬರ್ದಸ್ತಿ ಮಾಡಿ 30 ಲಕ್ಷ 40 ಲಕ್ಷ ತೊಗೊಂಡ್ರೇ ನಾವು ಕೊಡೋದು, ಇಲ್ಲಾಂದ್ರೆ ಇಲ್ಲ ಅಂತಾರೆ. ಏನು ಕೋರ್ಟ್ ಆದೇಶವನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂಥೇಳಿ ನಾವು ಒತ್ತಾಯ ಮಾಡ್ತೀವಿ. ಅದನ್ನು ಮಾಡಿಸ್ತೇವೆ. ನಮ್ಮ ಸರ್ಕಾರ ಈಗ ಬಂದರೆ ಈಗ ಮಾಡ್ತೇವೆ, ಈಗ ಆಗದೇ ಇದ್ದರೂ 28ರಲ್ಲಂತೂ ನಾವು ನಿಶ್ಚಿತವಾಗಿ ಇದನ್ನು ಮಾಡ್ತೇವೆ. ಆಮೇಲೆ ರಿಹ್ಯಾಬಿಲಿಟೇಷನ್ನು ವರ್ಕು ಹಳ್ಳಿಗಳಲ್ಲಿ ಒಂದು ಸಾರಿ ಅಭಿವೃದ್ಧಿಯನ್ನು ಮಾಡಿರಿ RC ಸೆಂಟರ್ಗಳನ್ನಂತ ನಾವು ಹೇಳಿದ್ವಿ. ನಮ್ಮ ಸರ್ಕಾರ ಇದ್ದಾಗ ಒಂದು ಅರ್ಧ ಅದು ಅವನು ಪೂರ್ತಿ ಮಾಡೋದರಲ್ಲಿ ನಮ್ಮ ಸರ್ಕಾರ ಹೋಯಿತು. ಆ ರಿಹ್ಯಾಬಿಲಿಟೇಷನನ್ನು ಪೂರ್ತಿ ಒಂದು ಅಭಿವೃದ್ಧಿ ಆದಂಥ ಹಳ್ಳಿಗಳ ಥರ ಅಭಿವೃದ್ಧಿಯನ್ನು ಮಾಡಬೇಕು. ಮತ್ತು ಏನು ಈಗ ಜಮೀನನ್ನು ಕಳ್ಕೊಂಡಿದ್ದಾರೆ ಅವರಿಗೆ ಬೇಗನೆ ದುಡ್ಡು ಕೊಡಿಸುವಂಥದ್ದು ಆಗಬೇಕು. ಈ 2-3-4 ಕೆಲಸಗಳನ್ನು ನಾವು ಈಗಾದರೆ ನಮ್ಮ ಸರ್ಕಾರ ಈಗಂತೂ ಬರೋ ಚಾನ್ಸಸ್ ಇಲ್ಲ. 2 ಸ್ಥಾನಗಳಿಂದ 28ರಲ್ಲಿ ಬಂದರೆ ಅದನ್ನು ಮಾಡ್ತೀನಿ ಅನ್ನುವಂಥದ್ದು ನಂಬಿಕೆ ನನಗೂ ಇದೆ. ಮಾಡ್ತಾರ ಅನ್ನುವಂಥ ನಂಬಿಕೆ ಈ ಕ್ಷೇತ್ರದ ಜನರಲ್ಲಿಯೂ ಇದೆ. 3ನೇ ಕೆಲಸ ಅಭಿವೃದ್ಧಿ ದೃಷ್ಟಿಯಿಂದ ಹೇಳಿದ್ನಲ್ಲಿ ನಿಮಗೆ ಅಭಿವೃದ್ಧಿ ಭಾಳ ಈ ರಸ್ತೆಗಳಾಗಬೇಕು. ಇಲ್ಲಿ ಅನೇಕ ಡಬಲ್ ರೋಡ್ಗಳನ್ನು ಮಾಡಿದ್ದೀವಿ, ನಾವು ಕನೆಕ್ಟಿವಿಟಿಗಳನ್ನು ಮಾಡಿದ್ವಿ. ಅವು ಎಲ್ಲವನ್ನು ಕ್ಯಾನ್ಸಲ್ 139 ಕೋಟಿ ರೂಪಾಯಿ ಕೆಲಸವನ್ನು 5 ಪ್ರಮುಖ ಕೆಲಸಗಳನ್ನು ಈ ಸರ್ಕಾರ ರದ್ದು ಮಾಡಿದ್ರು. ಆಮೇಲೆ 600 ಕೋಟಿ ರೂಪಾಯಿಯಲ್ಲಿ ಒಂದು ಶಿರೂರು ಒಂದು ಭಗವತಿ ಲಿಫ್ಟ್ ಇರಿಗೇಷನ್ ಮಾಡಿಸಿದ್ದೆ ನಾನು. 50,000 ಮುಳುಗಡೆ ಆಗದ ಇರ್ತಕ್ಕಂಥ 50,000 ಎಕರೆ ಜಮೀನನ್ನು ನೀರಾವರಿಗೆ ಒಳಪಡಿಸುವಂಥದ್ದು ಅವುಗಳನ್ನೆಲ್ಲ ರದ್ದು ಮಾಡಿದ್ದಾರೆ. ಅವುಗಳನ್ನು ಪುನರ್ಜೀವನಗೊಳಿಸಿ ಅವುಗಳನ್ನು ಮಾಡ್ತಕ್ಕಂಥ ಕೆಲಸ ನಾನು ಮಾಡೇ ಮಾಡ್ತೀನಿ. ಟೆಂಡರ್ ಕೂಡ ಆಗಿತ್ತು ರೀ, ಅದು ಅಂಥವುಗಳನ್ನು ರದ್ದು ಮಾಡಿದ್ರು. ಬಟ್ ಚರಂತಿ ಭಟ್ರೆ, ಈಗ ನೀವೆಲ್ಲ ದೊಡ್ಡ ದೊಡ್ಡ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ನಡೆಸ್ತೀರಿ. ಈಗ ನೀವು ಬಾಗಲಕೋಟೆಯಲ್ಲಿ ಬಸವೇಶ್ವರ ವಿದ್ಯಾವರ್ಧಕ ಸಂಘ, MB ಪಾಟೀಲ್ರು BLD ನಡೆಸ್ತಾರೆ, ಪ್ರಭಾಕರ್ ಕೋರೆ ಅವರು KLE ನಡೆಸ್ತಾರೆ, ಹುಬ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಇದ್ದಾರೆ, ಜಗದೀಶ್ ಶೆಟ್ಟರ್ ಬೆಳಗಾವಿ ಸಂಸದರಾಗಿದ್ದಾರೆ, ಬಸನಗೌಡ ಪಾಟೀಲ್ ಯತ್ನಾಳ್ರಿಗೊಂದು ಪ್ರಭಾವ ಇದೆ. ಬಟ್ ನೀವೆಲ್ಲ ಸೇರಿ ಇಷ್ಟು ದೊಡ್ಡ ದೊಡ್ಡ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ನಡೆಸುವಾಗ ಅಲ್ಲಿ ಉದ್ಯೋಗ ಸೃಷ್ಟಿಯ ದೃಷ್ಟಿಯಿಂದ ಏನನ್ನೂ ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ಕೂಡ, ಅಂದರೆ ನೀವು ಮಾಡ್ತಾ ಇಲ್ವೋ, ಅದು ಸಾಧ್ಯ ಆಗ್ತಾ ಇಲ್ವೋ, ಇದೊಂದು ಪ್ರಶ್ನೆನೇ ಇರುತ್ತೆ. ಇಷ್ಟು ಇಂಜಿನಿಯರ್ಸ್ ಹೊರಗಡೆ ಬರ್ತಾರೆ, ಎಲ್ಲಿಂದ? ಬಸವೇಶ್ವರದಿಂದ ಬರ್ತಾರೆ, BLDಯಿಂದ ಬರ್ತಾರೆ, KLEಯಿಂದ ಬರ್ತಾರೆ, ಮರಾಠ ಮಂಡಲಿಂದ ಬರ್ತಾರೆ, BVVಯಿಂದ ಬರ್ತಾರೆ. ಬಟ್ ಅಲ್ಲಿ ಸ್ಥಳೀಯವಾಗಿ ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಕೂಡ ಒಂದು ವಾಸ್ತವ. ಸರಿ ಸರ್, ಅದಕ್ಕೆ ಈಗ AI ಬೇಸ್ಡು ಕಂಪ್ಯೂಟರ್ ಸೈನ್ಸು, ಇನ್ಫಾರ್ಮೇಷನ್ ಸೈನ್ಸು ಹೆಚ್ಚು ವಿದ್ಯಾರ್ಥಿಗಳು ಬರೋದ್ರಿಂದ ಅವರೆಲ್ಲ ಬೆಂಗಳೂರು, ಹೈದರಾಬಾದು, ಪುಣೆಯಲ್ಲಿ ಹೋಗಿ ಸೆಟ್ಲ್ ಆಗ್ತಾ ಇದ್ದಾರೆ ಭಾಳ ಜನ. ನಮ್ಮ ಕ್ಯಾಂಪಸ್ ಇಂಟರ್ವ್ಯೂಗಳು ಕೂಡ ಭಾಳ ದೊಡ್ಡ ಪ್ರಮಾಣದಲ್ಲಿ ನಡೀತಾವೆ. ಮತ್ತು ಸ್ಥಳೀಯವಾಗಿ ನಮ್ಮ BCom BBA ಆದ ವಿದ್ಯಾರ್ಥಿಗಳಿಗೆ ಬ್ಯಾಂಕಿಂಗ್ನಲ್ಲಿ, ಬೇರೆ ಬೇರೆ ಪ್ರೈವೇಟ್ ಕಂಪನಿಗಳಲ್ಲಿ ಕೂಡ ನಡೀತಾ ಇದ್ದಾವೆ. ನಾನು ನಿಮಗೆ ಒಂದು ವಿಷಯ ಗಮನಕ್ಕೆ ತರೋದಕ್ಕೆ ಇಲ್ಲಿ 5,000 ಎಕರೆ ಜಮೀನನ್ನು ಅಕ್ವೈರ್ ಮಾಡಿಕೊಂಡು ಅಗರ್ವಾಲ್ ಅವರು ಒಂದು ಸ್ಟೀಲ್ ಫ್ಯಾಕ್ಟ್ರಿ ಮಾಡುವಂಥದ್ದು ಸ್ಯಾಂಕ್ಷನ್ ಆಗಿತ್ತು. 30,000 ಕೋಟಿ ರೂಪಾಯಿ ಅದನ್ನು ಇನ್ವೆಸ್ಟ್ ಮಾಡ್ತಾ ಇದ್ರು ಅವರು. ಆದರೆ ಇದೇ ಮೇಟಿ ಅವರು ನೀವು ಜಮೀನನ್ನು ಕೊಟ್ಟರೆ 10 ತಾಯಿಯನ್ನು ಮಾರ್ಕೊಂಡಂಗೆ ಅಂಥೇಳಿ ಅವರಿಗೆ ಉದ್ವೇಗದ ಭಾಷಣ ಮಾಡಿ ಅದನ್ನು ರದ್ದು ಮಾಡಿಸಿಬಿಟ್ರು. ನಾನು ರೈತರಿಗೆ ವಿನಂತಿ ಮಾಡಿಕೊಂಡೆ, ನೀವು ಜಮೀನನ್ನು ನಾವು KIDBಯಿಂದ ಅಕ್ವೈರ್ ಮಾಡಿಸಿಕೊಡೋದಿಲ್ಲ, ಆದರೆ ನೀವು ಆ ಕಂಪನಿಯವರು ನೀವು ಕುಂತ್ಕೊಂಡು ಮಾತಾಡಿ ಅವ್ರಿಗೆ ಹೆಚ್ಚಿನ ರೇಟ್ ನೀವು ಏನು ಕೇಳ್ತೀರೋ ಅದನ್ನು ತೊಗೊಂಡು ಕೊಡೋದಕ್ಕೆ ಪ್ರಯತ್ನ ಮಾಡಿರಿ ಅಂಥೇಳಿ. ಆದರೆ ಇವರು ಅದಕ್ಕೆ ಕಲ್ಲು ಹಾಕುವಂಥ ಕೆಲಸ ಮಾಡಿದ್ರು. ಆ ದೊಡ್ಡ ಸ್ಟೀಲ್ ಫ್ಯಾಕ್ಟ್ರಿ ತೋರಣಗಲ್ದಲ್ಲಿ ಏನಿದೆ ಆ ಥರ ದೊಡ್ಡ ಫ್ಯಾಕ್ಟ್ರಿ ಇಲ್ಲಿ ನಮ್ಮ ಅಚ್ಚನೂರು, ಬಿಲ್ಕೆರೂರು ಹಾಗೂ ಕಿರ್ಸೂರು ಹತ್ರ ಬರ್ತಾಯಿತ್ತು ನದಿ ದಂಡೆಯಲ್ಲಿ. ಅದನ್ನು ಅವರು ರದ್ದು ಮಾಡಿಸ್ತಕ್ಕಂಥ ಕೆಲಸ ಮಾಡಿದ್ರು. ಮತ್ತು ನನ್ನ ಕ್ಷೇತ್ರದಲ್ಲಿ ಏನಾಗಿದೆ, ಸಾಕಷ್ಟು ಜಮೀನು ಮುಳುಗಡೆಯಾಗಿ ಹೋಗಿದೆ. ಈಗ ಏನಾದರೂ ಉದ್ಯೋಗ ಸೃಷ್ಟಿಗೆ ಫ್ಯಾಕ್ಟ್ರಿ ಮಾಡಬೇಕಂದ್ರೆ ಜಮೀನೇ ಕೊಡೋದಿಲ್ಲ ರೈತರು. ಜಮೀನು ಇಲ್ಲದೆ ನೀವು ಯಾವ ರೀತಿ ಇದನ್ನು ಫ್ಯಾಕ್ಟ್ರಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ತಾವು ಹೇಳಿ ಸ್ವಲ್ಪ. ಚರಂತಿ ಭಟ್ರೆ, ವಾಪಸ್ ಪಾಲಿಟಿಕ್ಸಿಗೆ ಬರೋದಾದರೆ ಅನೇಕರು ನಿಮ್ಮ ಪಾರ್ಟಿಯವ್ರು ಹೇಳ್ತಾರೆ, ಇಲ್ಲ ಚರಂತಿ ಭಟ್ರು ಭಾಳ ನಿಷ್ಠುರದಾರ, ಕೆಲಸ ಮಾಡ್ತಾರೆ, ಸಿಕ್ಕಾಪಟ್ಟೆ ಅಭಿವೃದ್ಧಿ ಅವ್ರಿಗೆ ವಿಷನ್ ಅದ, ಆದರೆ ಭಾಳ ನಿಷ್ಠುರವಾದಿ ಅದಾರ, ಆ ಕಾರಣದಿಂದ 23ರಲ್ಲಿ ಸೋತರು ಅಂತಾರೆ. ಎಷ್ಟು ಸರಿ ಎಷ್ಟು ಸುಳ್ಳದು? ಮತ್ತು 2004ರಲ್ಲಿ ಅವರೇ ಗೆಲ್ಲಿಸಿದ್ರು, 18ರಲ್ಲಿ ಅವರೇ ಗೆಲ್ಲಿಸಿದ್ರು,
2008ರಲ್ಲಿನೂ ಅವರೇ ಗೆಲ್ಸಿದ್ರು, 15 ವರ್ಷ ಗೆಲ್ಸಿದ್ರಲ್ಲ. ಮತ್ತೆ ಅವಾಗ ಈ ನಿಷ್ಠೂರತೆ ಇದು ಯಾವುದೂ ಗೊತ್ತಾಗಿರ್ಲಿಲ್ವ ಅವ್ರಿಗೆ? ಎಲ್ಲ ಸುಳ್ಳಿದು, ಇವರ ವಿರೋಧಿಗಳು ಮಾಡುವಂಥ ಅಪಪ್ರಚಾರ ಇದು. ಇದರಲ್ಲಿ ಯಾವ ಹುರುಳು ಇಲ್ಲ. ಕೊನೆಯ ಪ್ರಶ್ನೆ ಕೇಳ್ತೀನಿ ಚರಂತಿ ಮಠ್ರೆ, ನಿಮ್ಮ ಫ್ರೆಂಡ್ ಇದಾರಲ್ಲ ಮುರುಗೇಶ್ ನಿರಾಣಿ ಅವರು, ಮುರುಗೇಶ್ ನಿರಾಣಿ ಮತ್ತು ಹ್ಞೂ ರೀ ಪೂಜಾರವರು ನಿಮ್ಮ ಜೊತೆ ಪ್ರಚಾರಕ್ಕೆ ಬರ್ತಾರಾ ಈ ಸಲ ಬಾಗಲಕೋಟೆಯಲ್ಲಿ? ಬರ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ವೀರಣ್ಣ. ಥ್ಯಾಂಕ್ ಯು ವೀರಣ್ಣ ಚರಂತಿಮಠ ಅವರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡೋದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.